ಚಿಂತಾಮಣಿ ನಗರದ 31ನೇ ವಾರ್ಡಿನ ತಿಮ್ಮಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇದ್ದು, ಈ ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಅಲ್ಲದೆ ಶಾಲೆಯಲ್ಲಿ 15 ಮಕ್ಕಳಿದ್ದು ಅವರಿಗೆ ಪಾಠ ಮಾಡಲು 3 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವುದು ವಿಶೇಷ. ಶಾಲೆ ಪ್ರಗತಿ ಕಾಣದೇ ಇರೋದು, ಕೊಠಡಿಗಳ ಸಮಸ್ಯೆ, ಇರುವ ಕೊಠಡಿಗಳ ಶಿಥಿಲಾವಸ್ಥೆಗೆ ತಲುಪಿರೋದ್ರಿಂದ ಬಹುತೇಕ ಪಾಲಕರು ಮಕ್ಕಳನ್ನ ಗ್ರಾಮದ ಶಾಲೆಗೆ ಕಳಿಸದೆ ಖಾಸಗಿ ಶಾಲೆಗಳಿಗೆ ಕಳಿಸುವಂತಾಗಿದೆ. ಇದರಿಂದ ಶಾಲಾ ದಾಖಲಾತಿ ಕಡಿಮೆ ಆಗಲು ಕಾರಣವಾಗ್ತಿದೆ ಎನ್ನಲಾಗಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಸರ್ಕಾರಿ ಶಾಲೆಗೆ ದಾಖಲು ಮಾಡದೆ ನಗರದ 31ನೇ ವಾರ್ಡಿನ ತಿಮ್ಮಸಂದ್ರದ ಸಮೀಪದಲ್ಲಿಯೇ ಇರುವ ಸಿಬಿಎಸ್ಇ ಮತ್ತು ಐಸಿಎಸ್ಸಿ ಶಾಲೆಗಳು ಸೇರಿದಂತೆ ಇತರ ಖಾಸಗಿ ಶಾಲೆಗಳು ಇರೋದ್ರಿಂದ ಬಹುತೇಕ ಮಂದಿ ಆ ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡುತ್ತಿದ್ದಾರೆ. ನಗರಕ್ಕೆ ಹೊಂದಿಕೊಂಡಿರುವ ಈ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಕಳೆದ 3-4 ವರ್ಷಗಳಿಂದ ನಡೀತಲೇ ಇದೆ ಎನ್ನಲಾಗಿದ್ದು, ಸಮಸ್ಯೆ ಮಾತ್ರ ನೀಗಲಿಲ್ಲ ಎನ್ನಲಾಗಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ತಿಮ್ಮಸಂದ್ರ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಕಳೆದ 10 ವರ್ಷಗಳಿಂದ ಆಚರಿಸಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಕನ್ನಡ ಭಾಷೆಯ ಬಗ್ಗೆ ಅರಿವು ಮೂಡಿಸುತ್ತಿದ್ದು, ಅಲ್ಲಿನ ಕಟ್ಟಡ ಶಿಥಿಲಗೊಂಡಿರುವ ಬಗ್ಗೆ ಕಳೆದ 4 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುತ್ತಿದ್ದರೂ ಪ್ರಯೋಜನ ಇಲ್ಲವಾಗಿದೆ ಅಂತ ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಹೇಳಿದ್ದಾರೆ.